ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶಂಕರಂ ಶಂಕರಾಚಾರ್ಯಂ ಗಾಯತ್ರೀಂ ಚ ಸರಸ್ವತೀಂ ಯಸ್ಮರೇಚ್ಛ್ರದ್ಧಯಾ ನಿತ್ಯಂ ಸೋಷ್ಣುತೆ ಪರಮಾಂಗತಿಂ. ಶ್ರೀ ಶಂಗಾ ಆಧ್ಯಾತ್ಮಿಕ ಪ್ರತಿಷ್ಠಾನ ಪ್ರಸ್ತುತಪಡಿಸ್ತಾ ಇರತಕ್ಕಂಥ ಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರಂ ಶ್ಲೋಕ 91ರಿಂದ 95. ತತ್ವಾಸನಾ ತತ್ವಮಯೀ ಪಂಚಕೋಶಾಂತರಸ್ಥಿತ ನಿಸ್ಸೀಮ ಮಹಿಮಾ ನಿತ್ಯ ಯೌವನಾ ಮದಶಾಲಿನಿ ಮದಘೂರ್ಣಿಕರಕ್ತಾಕ್ಷಿ ಮದಪಾಟಲಗಂಡಭೂಃ ಚಂದನದ್ರವದಿಗ್ಧಾಂಗೀ ಚಾಂಪೇಯ ಕುಸುಮಪ್ರಿಯಾ ಕುಶಲಾ ಕೋಮಲಾಕಾರಾ ಕುರುಕುಲ್ಲಾ ಕುಲೇಶ್ವರಿ ಕುಲಕುಂಡಾಲಯಾ ಕೌಲಮಾರ್ಗತತ್ಪರಸೇವಿತಾ ಕುಮಾರಗಣನಾಥಾಂಬಾ ತುಷ್ಟಿಃ ಪುಷ್ಟಿರ್ಮತಿರ್ಧೃತಿಃ ಶಾಂತಿಃ ಸ್ವಸ್ತಿಮತಿ ಕಾಂತಿರ್ನಂದಿನಿ ವಿಘ್ನನಾಶಿನಿ ತೇಜೋವತಿ ತ್ರಿನಯನಾ ಲೋಲಾಕ್ಷಿ ಕಾಮರೂಪಿಣಿ ಮಾಲಿನಿ ಹಂಸಿನಿ ಮಾತಾ ಮಲಯಾಚಲ ನಿವಾಸಿನಿ. ಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರಂ ಶ್ಲೋಕ 91. ತತ್ವಾಸನಾ. ತತ್ವ ಅಂದರೆ ಮೂಲ ಕಾರಣ. ಈ ಹಿಂದೆ ನಾವು ಭಗವದ್ಗೀತೆಯಲ್ಲಿ ಸಾಂಖ್ಯಯೋಗದಲ್ಲಿ ನೋಡಿದ್ದೀವಿ 24 ತತ್ವಗಳು. ಸಾಂಖ್ಯಯೋಗ 24 ತತ್ವಗಳನ್ನು ಹೇಳಿದ್ರೆ, ವೇದಾಂತ ಶಾಸ್ತ್ರ ಈ 24 ತತ್ವಕ್ಕೂ ಮೂಲವಾಗಿರತಕ್ಕಂಥ ಪರಮತತ್ವ ಬ್ರಹ್ಮತತ್ವ. ತತ್ ಪರಂ ಬ್ರಹ್ಮ ಅಂತ ಹೇಳುತ್ತೆ. ಪಂಚಮಹಾಭೂತಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಪಂಚಪ್ರಾಣಗಳು, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಇದು 24 ತತ್ವಗಳು. ಇದು ಪ್ರಕೃತಿಯಲ್ಲಿರ್ತಕ್ಕಂಥದ್ದು. ವೇದಾಂತ ಶಾಸ್ತ್ರ ಈ 24 ತತ್ವಗಳನ್ನು ಜಡ ಅಂತ ಹೇಳುತ್ತೆ. ಇದನ್ನು ಮೀರಿರ್ತಕ್ಕಂಥ ಚೈತನ್ಯ ತತ್ವ ಒಂದಿದೆ, ಅದು ಬ್ರಹ್ಮ. ಆ ಮೂಲ ತತ್ವವನ್ನೇ ಆಸನವಾಗಿ ಮಾಡಿಕೊಂಡಿರ್ತಕ್ಕಂಥವಳವಳು. ಆ ದೇವಿಯನ್ನು ಯಾರು ಆರಾಧನೆ ಮಾಡ್ತಾರೋ ಅವರು ಜಡದಿಂದ ಅಮೃತತ್ವದ ಕಡೆಗೆ ಹೋಗ್ತಾರೆ, ಚೈತನ್ಯ ಪರರಾಗ್ತಾರೆ. ಅವಳು ಸದಾ ಚೈತನ್ಯ ಸ್ವರೂಪಳೇ ಆಗಿದ್ದಾಳೆ. ತತ್ವಮಯಿ, ಇದು ಅದೇ ಅರ್ಥನೇ. ಅವಳು ತತ್ವಮಯಿ. ಆ ದೇವಿ ಎಲ್ಲೆಲ್ಲಿ ನೆಲೆಸಿರ್ತಾಳೋ ಅಲ್ಲೆಲ್ಲ ಬ್ರಹ್ಮಮಯ ಆಗತ್ತೆ, ಆನಂದಮಯ ಆ ವಾತಾವರಣ ಆಗುತ್ತೆ, ಶಾಂತಿಮಯ ಆ ವಾತಾವರಣ ಆಗುತ್ತೆ, ಜ್ಞಾನಮಯ ಆ ವಾತಾವರಣ ಆಗುತ್ತೆ, ಅಮೃತಮಯ ಆಗತ್ತೆ. ಇನ್ನು ಹೊರಗಿನ ವಾತಾವರಣ ಎಲ್ಲ ಅಮೃತಮಯವಾದರೆ ಇನ್ನು ಒಳಗಡೆ ಪಂಚಕೋಶಾಂತರ ಸ್ಥಿತ. ಮೊದಲು ಅವಳು ಅನ್ನಮಯ ಕೋಶದಲ್ಲಿ ಬ್ರಹ್ಮಸ್ವರೂಪಳಾಗಿ ಕಾಣ್ಕೊಳ್ತಾಳೆ. ಅನ್ನವೇ ಬ್ರಹ್ಮ ಅಂತ ನಾವು ಪೂಜೆ ಮಾಡ್ತೀವಿ. ಆ ದೇವಿ ಅನ್ನ ಸ್ವರೂಪಳು ಅಂತ, ಏಕೆಂದರೆ ಆಹಾರ ಕೊಟ್ಟು ನಮಗೆ ಬಲ ಕೊಡ್ತಾ ಇದ್ದಾಳಲ್ಲ. ಆನಂತರ ಆ ದೇವಿ ಪ್ರಾಣಮಯಿ, ಏಕೆಂದರೆ ಉಸಿರು, ಆ ದೇವಿಯೇ ನಾವು ತಗೊಳ್ತಕ್ಕಂಥ ಉಸಿರು ಅಂತ ಹೇಳಿ ಪೂಜೆ ಮಾಡ್ತೀವಿ. ಆ ಪ್ರಾಣವೇ ಬ್ರಹ್ಮ ಅಂತ. ಅನಂತರ ಮನಸ್ಸು ಪ್ರಾಣವನ್ನು ನಿಗ್ರಹಿಸುತ್ತೆ. ಹಾಗಾಗಿ ಪ್ರಾಣಕ್ಕಿಂತ ಮನಸ್ಸು ದೊಡ್ಡದು. ಹಾಗಾಗಿ ಆ ದೇವಿ ಮನೋಮಯಿ ಆಗಿದ್ದಾಳೆ ಅಂತ ಅರ್ಚನೆ ಮಾಡ್ತೀವಿ. ಈ ಮನಸ್ಸನ್ನು ನಿಗ್ರಹಿಸೋದು ಬುದ್ಧಿ. ಹಾಗಾಗಿ ಬುದ್ಧಿ ಅವಳು ವಿಜ್ಞಾನಮಯಿ ಅಂತ ಹೇಳಿ ಪೂಜೆ ಮಾಡ್ತೀವಿ ಅಥವಾ ಧ್ಯಾನ ಮಾಡ್ತೀವಿ. ಅದನ್ನೂ ಮೀರಿರ್ತಕ್ಕಂಥ ಮತ್ತೊಂದು ಶಕ್ತಿ ಆನಂದಮಯ. ಆನಂದವಾಗಿದ್ದರೆ ಮಾತ್ರ ಬುದ್ಧಿ ಕೆಲಸ ಮಾಡೋದು.
ಅಂತಃಕರಣ ಶಾಂತವಾಗಿದ್ದರೆ ಮಾತ್ರ ಬುದ್ಧಿ ಉಪಯೋಗಿಸೋಕ್ಕಾಗೋದು, ಇಲ್ಲಾಂದರೆ ಆಗೋದಿಲ್ಲ. ಹಾಗಾಗಿ ಆನಂದಮಯ ಕೋಶ ಅವಳು ಅಂತ ಹೇಳಿ ಪೂಜೆ ಮಾಡ್ತೀವಿ, ಆನಂದಮಯಿ ಅಂತ. ಕೊನೆಗೆ ಈ ಯಾವ ಮಯವೂ ಇಲ್ಲ, ಈ 5 ಕೋಶವನ್ನು ದಾಟಿ ಅಂತರಾಳದಲ್ಲಿ ಇರ್ತಕ್ಕಂಥ ಪ್ರತ್ಯೇಗಾತ್ಮ ಸ್ವರೂಪಳಾಗಿರ್ತಕ್ಕಂಥವಳು ಅವಳು ಆನಂದವೇ ಆಗಿದ್ದಾಳೆ. ಅವಳ ಮಹಿಮೆ ಎಷ್ಟಪ್ಪ ಅಂದರೆ ನಿಸ್ಸೀಮ ಮಹಿಮಾ. ಎಷ್ಟು ಕೊಂಡಾಡಿದ್ರೂ ಕಡಿಮೆ, ಸೀಮೆಯೇ ಇಲ್ಲ, ಎಲ್ಲೆಯೇ ಇಲ್ಲ, ಲಿಮಿಟ್ ಅನ್ನೋದೇ ಇಲ್ಲ, ಯಾವ ಚೌಕಟ್ಟಿಗೂ ಸಿಕ್ಕಾಕೊಳ್ತಕ್ಕಂಥವಳಲ್ಲ. ಅಷ್ಟು ಅವಳ ಮಹಿಮೆ, ಅಪಾರ ಮಹಿಮೆ ಉಳ್ಳವಳು. ಎಲ್ಲ ಜಡ ಮತ್ತು ಚೈತನ್ಯಗಳಲ್ಲೂ ಅವಳೇ ಇದ್ದಾಳೆ. ಚೈತನ್ಯವೂ ಅವಳೇ, ಜಡವೂ ಅವಳೇ ಆಗಿರೋದ್ರಿಂದ ಆ ದೇವಿಯನ್ನು ಬಿಟ್ಟು ಇನ್ನೊಂದು ವಸ್ತು ಇಲ್ಲವೇ ಇಲ್ಲ. ನಿತ್ಯ ಯೌವನ ಅಂದರೆ ಯಾವಾಗಲೂ ಫ್ರೆಶ್ ಆಗಿರ್ತಕ್ಕಂಥವಳು, ಹುಟ್ಟು ಇಲ್ಲ ಸಾವು ಇಲ್ಲ, ಯಾವಾಗಲೂ ಇರ್ತಕ್ಕಂಥವಳು. ಅದನ್ನು ಸೂಚಿಸೋದಕ್ಕೋಸ್ಕರ ಯೌವನ ಅಂತ ಪದ ಉಪಯೋಗಿಸಿದೆ. ಯಾವಾಗಲೂ ನಿತ್ಯಳಾಗಿರ್ತಕ್ಕಂಥವಳು, ಹುಟ್ಟು ಸಾವು ಇಲ್ಲದವಳು, ಆದಿ ಅಂತ್ಯ ರಹಿತಳಾಗಿರ್ತಕ್ಕಂಥವಳು. ಹಾಗಾಗಿ ನಿತ್ಯ ಯೌವನ. ಈ ಪದವನ್ನು ಮತ್ತೆ ಮತ್ತೆ ನಾವು ಹೇಳ್ಕೊಳ್ತಾ ಇದ್ದರೆ, ಈ ನಾಮಸ್ಮರಣೆ ಮಾಡ್ತಾ ಇದ್ದರೆ ನಾವು ಸಾವನ್ನು ಗೆಲ್ಲಬಹುದು. ಹುಟ್ಟು ಸಾವನ್ನು ಗೆದ್ದು ನಾವು ಕೂಡ ನಿತ್ಯ ಯೌವನ ಸಂಪನ್ನರಾಗಿ ಇರಬಹುದು. ಮದಶಾಲಿನಿ. ಇಲ್ಲಿ ಮದ ಅಂತಂದರೆ ಏನೋ ಒಂದು ಕುಡಿದೋ ಅಥವಾ ಏನೋ ಒಂದು ತಿಂದು ಮದ ಬೆಳೆಸ್ಕೊಳ್ತೀವಲ್ಲ, ಅದಲ್ಲ. ಅಹಂಕಾರ ಅಂತಕ್ಕಂಥ ಮದ ಅಲ್ಲ. ಇಲ್ಲಿ ಮದ ಅಂದರೆ ಆನಂದ, ಮೋದ ಅಂತ. ಮದಶಾಲಿನಿ, ಯಾವಾಗಲೂ ಆನಂದ ಸ್ವರೂಪಳೇ ಆಗಿರ್ತಕ್ಕಂಥವಳು. ಇನ್ನೂ 2-3 ನಾಮ ಇದೇ ಪದದಿಂದ ಬರುತ್ತೆ. ಮದಘೂರ್ಣಿತ ರಕ್ತಾಕ್ಷಿ, ಆನಂದದಿಂದ ಕೂಡಿದ, ಘೂರ್ಣಿತ ಅಂದರೆ ಕಣ್ಣುಗಳ ಹುಬ್ಬುಗಳು, ರಕ್ತಾಕ್ಷಿ ಅಂದರೆ ಕೆಂಪು ಕಣ್ಣನ್ನು ಉಳ್ಳವಳು. ಅವಳು ಆನಂದವಾಗಿದ್ದಾಗ ಕಣ್ಣು ಕೆಂಪಾಗತ್ತಂತೆ. ಕೆಂಪು ಅಂದರೆ ಕೋಪದಿಂದ ಕೆರಳಿದ ಆ ಕೆಂಪಲ್ಲ, ರಕ್ತವರ್ಣ ಅಂದರೆ ರಕ್ತದಷ್ಟು ಕೆಂಪಲ್ಲ. ಒಂದು ರೀತಿ ಪಿಂಕ್ ಕಲರ್, ಹೇಗೆ ಕಮಲದ ಹೂವು ಕೋಮಲವಾಗಿರುತ್ತೋ ಆ ಒಂದು ಬಣ್ಣ, ಅದಕ್ಕೇನೆ ಅವಳನ್ನು ಕಮಲಾಕ್ಷಿ, ಪದ್ಮಾಕ್ಷಿ ಅಂತ ಹೇಳೋದು. ಯಾವಾಗ ಅಂತಃಕರಣದಲ್ಲಿ ಪ್ರೀತಿ ಹೆಚ್ಚುತ್ತೆ, ಯಾವಾಗ ಅಂತಃಕರಣದಲ್ಲಿ ಆನಂದ ಹೆಚ್ಚುತ್ತೆ, ಆಗ ಕಣ್ಣಿನ ಬಣ್ಣ ಕಮಲದಂತೆ ಆಗುತ್ತೆ. ಅದಕ್ಕೆ ರತ್ನಾಕ್ಷಿ ಅಂತ ಹೇಳಿರೋದು, ಅಥವಾ ರಕ್ತಾಕ್ಷಿ. ಮದಪಾಟಲ ಗಂಡ ಭೂಹು, ಆನಂದದಿಂದ ಕೂಡಿರ್ತಕ್ಕಂಥ ಪಾಟಲ ಅಂದರೆ ಕಮಲದ ಹೂವಿನಂತೆ ಇರ್ತಕ್ಕಂಥ, ಗಂಡಭೂಹು ಅಂದರೆ 2 ಕೆನ್ನೆಗಳು. ಆನಂದ ಹೆಚ್ಚಾದಾಗ ಶರೀರದ ಸೌಂದರ್ಯ ಹೆಚ್ಚುತ್ತಂತೆ, ಕಣ್ಣಿನ ಸೌಂದರ್ಯ ಹೆಚ್ಚುತ್ತೆ. ಹಾಗೆ 2 ಕೆನ್ನೆಗಳ ಸೌಂದರ್ಯ ಹೆಚ್ಚಿ ಅದು ಮೃದುವಾಗಿ ಹೊಳೆಯೋದಕ್ಕೆ ಪ್ರಾರಂಭ ಮಾಡುತ್ತೆ. ಕಮಲದ ಹೂವಿನಷ್ಟು ಕೋಮಲವಾಗುತ್ತಂತೆ. ಚಂದನದ್ರವ ದಿಗ್ಧಾಂಗಿ, ಅವಳ ಎಲ್ಲ ಅಂಗಾಂಗಗಳಿಂದ ಚಂದನದ ಒಂದು ಸುವಾಸನೆ ಹೊರಹೊಮ್ತಾ ಇದೆ. ಅಂದರೆ ಅಷ್ಟು ಆನಂದ ಸ್ವರೂಪಳಾಗಿರೋದ್ರಿಂದ ಎಲ್ಲ ಕಡೆಯೂ ದಿವ್ಯ ಪರಿಮಳ, ಸುಗಂಧ ಪರಿಸೂಸುತ್ತಾ ಇದೆ. ಚಾಂಬೇಯ ಕುಸುಮ ಪ್ರಿಯ, ಚಂಪಕ ಪುಷ್ಪ ಅಂದರೆ ಸಂಪಿಗೆ ಹೂವು ಆಕೆಗೆ ಬಹಳ ಪ್ರಿಯವಂತೆ. ಅಷ್ಟೇ ಅಲ್ಲ, ಈ ಸಂಪಿಗೆ ಹೂವಿಗೆ ಸುವಾಸನೆ ಬಂದಿರೋದು ಆ ದೇವಿಯ ಅನುಗ್ರಹದಿಂದ. ಹಾಗಾಗಿ ಸಂಪಿಗೆ ಹೂವು ತನ್ನ ಸುವಾಸನೆ ಇದೆ ಅಂತಂದರೆ ಆ ಸುವಾಸನೆಗೆ ಕಾರಣ ಆ ದೇವಿ. ಆ ಸಂಪಿಗೆ ಹೂವಿನಲ್ಲಿರ್ತಕ್ಕಂಥ ಸುವಾಸನೆಯೇ ಆ ಭಗವತಿ. ಕುಶಲ, ಕುಶಲಾನ್ನ ಪ್ರಮದಿತವ್ಯಂ, ಯಾರು ಆ ದೇವಿಯನ್ನು ಆರಾಧನೆ ಮಾಡ್ತಾರೋ ಅವರು ಶಾರೀರಿಕವಾಗಿ, ಮಾನಸಿಕವಾಗಿ, ಬೌದ್ಧಿಕವಾಗಿ ಕುಶಲರಾಗಿರುತ್ತಾರೆ, ಕ್ಷೇಮವಾಗಿರ್ತಾರೆ. ಶ್ರೀಕೃಷ್ಣ ಅದನ್ನೇ ಹೇಳಿದ್ದಾನೆ, ಯೋಗಕ್ಷೇಮಂ ವಹಾಮ್ಯಹಂ. ಅನನ್ಯಾಸ್ ಚಿಂತಯಂತೋ ಮಾಂ
ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಯಾವುದು ನಮಗೆ ಪ್ರಾಪ್ತಿಯಾಗಿಲ್ಲವೋ, ಸಂಕಲ್ಪವನ್ನು ಉಳ್ಳವರಾಗಿ ಅದನ್ನು ಪಡಿಬೇಕು ಅಂತ ಇಚ್ಛೆ ಇರುತ್ತೋ ಅದನ್ನು ಆ ದೇವಿ ಕೊಡ್ತಾಳೆ. ಆ ನಂತರ ಕ್ಷೇಮ, ಅದನ್ನು ಉಳಿಸ್ಕೊಳ್ಳೋದಕ್ಕೆ ಎಲ್ಲ ರೀತಿ ಸಹಾಯ ನಮಗೆ ಮಾಡ್ತಾಳೆ. ಕುಶಲ, ಕೋಮಲಾಕಾರ, ಅವಳ ಆಕಾರ ಹೇಗಿದೆ? ಅತ್ಯಂತ ಕೋಮಲ, ತಾವರೆ ಹೂವಿನಷ್ಟು ಕೋಮಲ, ಸಂಪಿಗೆ ಹೂವಿನಷ್ಟು ಕೋಮಲ. ಕುರುಕುಲ್ಲ, ಕುಲೇಶ್ವರಿ. ಕುರುಕುಲ್ಲ, ಯಾವುದೇ ರೀತಿ ಆ ದೇವಿಗೆ ದರ್ಪ ಇಲ್ಲ, ಗರ್ವ ಇಲ್ಲ. ನನ್ನ ಈ ಒಂದು ಶರೀರ ಅಂತಕ್ಕಂಥ ಅಭಿಮಾನವೇ ಇಲ್ಲ. ಕುಲೇಶ್ವರಿ, ಕುಲ ಅಂತಂದರೆ ಮೂಲಾಧಾರದಲ್ಲಿ ನೆಲೆಸಿರ್ತಕ್ಕಂಥವಳು, ಆ ಮೂಲಾಧಾರದಲ್ಲಿರ್ತಕ್ಕಂಥ ಕುಂಡಲಿನಿಗೆ ಅಧಿಪತಿಯಾಗಿರ್ತಕ್ಕಂಥವಳು. ಹಾಗಾಗಿ ಕುಲೇಶ್ವರಿ, ಅಥವಾ ಎಲ್ಲ ಗುಂಪಿಗೂ ಒಡೆಯಳು. ಯಾವುದಾದ್ರೂ ಒಂದು ಕುಲ ಅಂತಂದರೆ ಒಂದು ಸಮುದಾಯ ಅಂತ ತಿಳ್ಕೊಬೋದು. ಆ ಯಾವುದೇ ಸಮುದಾಯ, ಸಂಘ ಇರಲಿ, ಅದನ್ನು ಮುನ್ನಡೆಸೋಳು ಆ ದೇವಿನೇ. ಹಾಗಾಗಿ ಅವಳು ಕುಲೇಶ್ವರಿ. ಯಾವ ಒಂದು ಸಂಸ್ಥೆ ಚೆನ್ನಾಗಿ ನಡೆಯುತ್ತಪ್ಪ ಅಂದರೆ, ಎಲ್ಲಿ ಅಹಂಕಾರ ಇರೋದಿಲ್ವೋ, ಎಲ್ಲಿ ದರ್ಪ ಇರೋದಿಲ್ವೋ ಅಂಥ ಸಂಸ್ಥೆ ತುಂಬ ಚೆನ್ನಾಗಿ ನಡೆಯುತ್ತೆ. ಕುಲಕುಂಡಾಲಯ, ಅವಳು ಎಲ್ಲಿ ಮನೆ ಮಾಡಿಕೊಂಡಿದ್ದಾಳೆ? ಆಲಯ, ಮನೆ ಎಲ್ಲಿ? ಕುಲಕುಂಡ, ಮೂಲಾಧಾರದಲ್ಲಿ ಕುಂಡಲಿನಿ ಸ್ವರೂಪಳಾಗಿ ಅವಳು ಜಾಗೃತವಾಗ್ತಾಳೆ. ಅಲ್ಲಿ ಅವಳನ್ನು ಎಬ್ಸಿದ್ರೆ ನಂತರ ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧಿ, ಆಜ್ಞಾಚಕ್ರಕ್ಕೆ ಬಂದು ನಂತರ ಸಹಸ್ರಾರ ಚಕ್ರಕ್ಕೆ ಏರ್ತಾಳೆ. ಈ ಸಾಧನೆಯನ್ನು ನಾವೆಲ್ಲರೂ ಮಾಡಬೇಕಾಗಿರೋದು. ಕೌಲ ಮಾರ್ಗ ತತ್ಪರ ಸೇವಿತ. ಕೌಲ ಮಾರ್ಗ ಅಂದರೆ ತಂತ್ರ ಮಾರ್ಗ. 3 ಮಾರ್ಗಗಳನ್ನು ಹೇಳ್ತಾರೆ. ಒಂದು ಕೌಲ ಮಾರ್ಗ, 2ನೇದು ಸಮಯ ಮಾರ್ಗ, 3ನೇದು ಮಿಶ್ರ ಮಾರ್ಗ ಅಂತ. ಕೌಲ ಮಾರ್ಗ ಅಂದರೆ ತಂತ್ರಗಳನ್ನು ಉಪಯೋಗಿಸ್ಕೊಳ್ಳೋದು. ಅದರಲ್ಲಿ ಕೆಲವು ಹಿಂಸಾ ಕೃತಿಗಳನ್ನು ಹೇಳಿದ್ದಾರೆ. ಬಲಿ ಕೊಡೋದು, ಮಾಂಸ ನೈವೇದ್ಯ ಮಾಡೋದು, ಹಾಗೆ ಕೆಂಡದ ಮೇಲೆಲ್ಲ ನಡೆಯೋದು, ಹಿಂಸೆ, ತನಗೆ ತಾನು ಹಿಂಸೆ ಮಾಡಿಕೊಳ್ಳೋದು, ಇತರೆ ಪ್ರಾಣಿಗಳಿಗೆ ಹಿಂಸೆ ಕೊಡೋದು, ಇದು ಕೆಲವು ಕೌಲ ಮತದಲ್ಲಿ ಇದೆ. ಇನ್ನೊಂದು ಸಮಯ ಮಾರ್ಗ ಅಥವಾ ಸಮಯ ಮತ. ಅದರಲ್ಲಿ ಕೇವಲ ಆಧ್ಯಾತ್ಮಿಕತೆ, ಕೇವಲ ಜಪ ಮತ್ತು ಧ್ಯಾನ, ಇಲ್ಲಿ ಯಾವುದೇ ಹಿಂಸೆ ಇಲ್ಲ. ಇನ್ನು ಮಿಶ್ರ ಮಾರ್ಗ, ಪೂಜೆಯನ್ನೂ ಮಾಡಬೇಕು, ಧ್ಯಾನವನ್ನೂ ಮಾಡಬೇಕು, ಎರಡೂ ಸೇರಿಸ್ಕೊಳ್ಳೋದು. ಆದರೆ ಇಲ್ಲಿ ಹೇಳ್ತಾ ಇದ್ದಾರೆ ಕೌಲ ಮಾರ್ಗ ತತ್ಪರ ಸೇವಿತ. ಯಾರು ಕೌಲ ಮಾರ್ಗವನ್ನು ಅನುಸರಿಸ್ತಾರೋ ಅಂಥವರನ್ನೂ ಕೂಡ ಆ ದೇವಿ ಸೇವಿಸ್ತಾಳೆ. ಶ್ಲೋಕ 94. ಕುಮಾರಗಣನಾಥಾಂಬಾ. ಕುಮಾರ, ಕುಮಾರಸ್ವಾಮಿ ಸುಬ್ರಹ್ಮಣ್ಯ, ಗಣನಾಥ ಗಣೇಶ್ವರ, ಅಂಬಾ ಅವರಿಬ್ಬರ ತಾಯಿ. ಇದು ಲೌಕಿಕವಾಗಿ ಪುರಾಣ ಕಥೆಗಳಲ್ಲಿ ಬರ್ತಕ್ಕಂಥ ಗಣೇಶ ಮತ್ತು ಸುಬ್ರಹ್ಮಣ್ಯರ ತಾಯಿ ಅವಳು ಅಂತ ಹೇಳಿರೋದು. ಅಂದರೆ ಕುಮಾರಸ್ವಾಮಿ ಸೇನಾಧಿಪತಿ, ಗಣನಾಥ ಎಲ್ಲ ವಿಘ್ನನಾಶಕ. ಅಷ್ಟು ಶಕ್ತಿಯನ್ನು ಹೊಂದಿರತಕ್ಕಂಥ ಇಬ್ಬರು ಮಕ್ಕಳ ಹೆಮ್ಮೆಯ ತಾಯಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿಂದ ಮುಂದೆ ಸುಮಾರು ಗುಣಗಳನ್ನು ಹೇಳ್ತಾ ಇದ್ದಾರೆ. ಯಾದೇವಿ ಸರ್ವಭೂತೇಷು ಕಾಂತಿರೂಪೇಣ ಸಂಸ್ಥಿತ, ನಮಸ್ತಸ್ಯೈ 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 ನಮೋ ನಮಃ. ಯಾರಲ್ಲಿ ನಾವು ಈ ರೀತಿ ಲಕ್ಷಣಗಳನ್ನು, ಗುಣಗಳನ್ನು ಕಾಣ್ತೀವೋ ಆ ಗುಣಗಳು ಆ ತಾಯಿಯದ್ದು ಅಂತ ಹೇಳಿ ನಾವು ಪೂಜೆ ಮಾಡಬೇಕು ಅಂತ. ಮೊದಲನೇದು ತುಷ್ಟಿಹಿ ಅಂದರೆ ತೃಪ್ತಿ. ಯಾರಲ್ಲಿ ತೃಪ್ತಿ ಇದೆಯೋ ಅಲ್ಲಿ ಆ ದೇವಿ ಇರ್ತಾಳೆ. ಅಂಥವರ ಸಂಘವನ್ನು ನಾವು ಮಾಡಬಹುದು. ಏಕೆಂದರೆ ಅವರಲ್ಲಿ ಇರ್ತಕ್ಕಂಥ ತೃಪ್ತಿಯೇ ಆ ದೇವಿಯ ಲಕ್ಷಣ. ಪುಷ್ಟಿಮತಿ, ಯಾರು ಸೆಲ್ಫ್ ಇನ್ಸ್ಪೈರ್ಡ್ ಆಗಿರ್ತಾರೋ, ಯಾರು ತನ್ನ ಬಲವನ್ನು ತಾವೇ ಹೆಚ್ಚಿಸ್ಕೊಳ್ತಾ ಇರ್ತಾರೋ
ಅಂಥವರ ಸಂಘ ಮಾಡಬೇಕು ನಾವು. ಆಗ ನಮಗೂ ಕೂಡ ಅದರಿಂದ ಬಲ ಉಂಟಾಗತ್ತೆ, ನಮಗೂ ಆತ್ಮ ಪ್ರೇರಣೆ ಉಂಟಾಗತ್ತೆ. ಯಾರು ಪುಷ್ಟಿವಂತರಾಗಿದ್ದಾರೋ, ತ್ರ್ಯಂಬಕೈ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ, ಒಳಗಡೆ ಇರತಕ್ಕಂಥ ಶಕ್ತಿಯನ್ನು ಯಾರು ಸದಾ ಆಸ್ವಾದಿಸ್ತಾ ಇರ್ತಾರೋ ಅಂಥವರ ಸ್ನೇಹ ನಾವು ಮಾಡಬೇಕಾಗಿರೋದು. ಅಲ್ಲಿರ್ತಕ್ಕಂಥ ಪುಷ್ಟಿಯೇ ಆ ದೇವಿ. ಯಾ ದೇವಿ ಸರ್ವಭೂತೇಷು ಪುಷ್ಟಿರೂಪೇಣ ಸಂಸ್ಥಿತ. ಮತಿಹಿ, ಮತಿಹಿ ಅಂದರೆ ಬುದ್ಧಿ. ಯಾರು ತನ್ನ ಬುದ್ಧಿಯನ್ನು ಚೈತನ್ಯದಿಂದ ಪ್ರಚೋದನೆ ಮಾಡಿಕೊಂಡಿರ್ತಾರೋ, ಧಿಯೋ ಯೋ ನಃ ಪ್ರಚೋದಯಾತ್, ಸ್ವಂತ ಬುದ್ಧಿ ಉಳ್ಳವರಾಗಿರ್ತಾರೋ, ಇನ್ನೊಬ್ಬರ ಮಾತಿನ ಮೇಲೆ ಅವಲಂಬಿತವಾಗದೆ ಸ್ವಂತ ಬುದ್ಧಿಯಿಂದ ಇರ್ತಾರೋ, ಆ ಬುದ್ಧಿಗೆ ಹೆಸರು ಮತಿಹಿ. ಆ ಮತಿಯುಳ್ಳವರ ಸ್ನೇಹ ನಾವು ಮಾಡಬೇಕು. ಅದಕ್ಕೆ ಯಾದೇವಿ ಸರ್ವಭೂತೇಷು ಮತಿರೂಪೇಣ ಸಂಸ್ಥಿತ. ಧೃತಿ ಅಂದರೆ ಧೈರ್ಯ. ಯಾರು ಆತ್ಮಸಂಸ್ಥಂ ಮನಃಕೃತ್ವಾ ನ ಕಿಂಚಿದಪಿ ಚಿಂತಯೇತ್, ಶನೈಃ ಶನೈಃ ಉಪರಮೇತ್ ಬುದ್ಧ್ಯಾ ಧೃತಿಗೃಹೀತಯ. ಆನಂದಂ ಬ್ರಹ್ಮಣೋ ವಿದ್ವಾನ್ ನ ಬಿಭೇತಿ ಕದಾಚನೇತಿ ನ ಬಿಭೇತಿ ಕುತಶ್ಚನೇತಿ. ಯಾರು ತನ್ನ ಹೃದಯದಲ್ಲಿರ್ತಕ್ಕಂಥ ಆನಂದವನ್ನೇ ಬ್ರಹ್ಮ ಅಂತ ತಿಳ್ಕೊಂಡಿದ್ದಾರೋ ಅವನು ಎಂದೆಂದಿಗೂ ಯಾರಿಗೂ ಯಾವುದಕ್ಕೂ ಹೆದರುವುದಿಲ್ಲ. ಯಾದೇವಿ ಸರ್ವಭೂತೇಷು ಧೃತಿರೂಪೇಣ ಸಂಸ್ಥಿತ. ಶಾಂತಿ. ನೋಡಿ, ಇದು ಎಂಥ ಅಪರೂಪವಾಗಿರ್ತಕ್ಕಂಥ ಗುಣ. ಈ ಶಾಂತತೆಗಾಗಿಯೇ ಎಲ್ಲರೂ ಪ್ರಯತ್ನ ಮಾಡ್ತಾ ಇರೋದು. 1,000 ಕೋಟಿ ಜನ ಪ್ರಯತ್ನ ಮಾಡಿದ್ರೆ ಎಲ್ಲೋ ಒಬ್ಬೊಬ್ರಿಗೆ ಮಾತ್ರ ಈ ಶಾಂತತೆ ಸಿಗುತ್ತೆ. ಯಾರಿಗೆ ಈ ಶಾಂತತೆ ಸಿಕ್ಕಿದೆಯೋ ಆ ಶಾಂತತೆಯೇ ಆ ಭಗವತಿ. ಯಾದೇವಿ ಸರ್ವಭೂತೇಷು ಶಾಂತಿರೂಪೇಣ ಸಂಸ್ಥಿತ. ಪೃಥಿವೀ ಶಾಂತಿರಂತರಿಕ್ಷಗುಂ ಶಾಂತಿರ್ದ್ಯೌ ಶಾಂತಿರ್ದಿಶಾಂತಿರವಾಂತರದಿಶಾ ಶಾಂತಿರಗ್ನಿಶಾಂತಿರ್ವಾಯುಶಾಂತಿ ರಾದಿತ್ಯಶಾಂತಿಶ್ಚಂದ್ರಮಾ ಶಾಂತಿರ್ನಕ್ಷತ್ರಾಣಿ ಶಾಂತಿರೋಷಧಯಃ ಶಾಂತಿರ್ವನಸ್ಪತಯಃ ಶಾಂತಿರ್ಗೌ ಶಾಂತಿರಜಃ ಶಾಂತಿರಶ್ವಃ ಶಾಂತಿಃ ಪುರುಷಃ ಶಾಂತಿರ್ಬ್ರಹ್ಮ ಶಾಂತಿರ್ಬ್ರಾಹ್ಮಣಃ ಶಾಂತಿಃ ಶಾಂತಿರೇವ ಶಾಂತಿರ್ಮೇ ಅಸ್ತು ಶಾಂತಿಃ. ಶಾಂತಿ ಮಂತ್ರಗಳು ಅಂತಲೇ ಎಲ್ಲ ಮಂತ್ರಗಳನ್ನು ಹೇಳಿದ್ದಾರೆ. ನಾವೆಲ್ಲ ಮಂತ್ರಗಳನ್ನು ಹೇಳೋದೇ ಶಾಂತತೆಗಾಗಿ. ಸ್ವಸ್ತಿಮತಿ ಸ್ವಸ್ತಿ ಪ್ರಜಾಭ್ಯಾಂ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಮಹೀಷಾಃ ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಸ್ವಸ್ತಿ ನೋ ಮಿಮೀತಾಮಶ್ವಿನಾ ಭಗಸ್ವಸ್ತಿ ದೇವ್ಯದಿತಿರನರ್ವಣಾಃ ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ. ಶಾಂತಿರಸ್ತು, ಸ್ವಸ್ತಿರಸ್ತು, ಸಮೃದ್ಧಿರಸ್ತು, ಆಯುಷ್ಯಮಸ್ತು. ಹೀಗೆ ಸ್ವಸ್ತಿ ಸ್ವಸ್ತಿ ಸ್ವಸ್ತಿ. ಆನಂದ ಮತ್ತು ಆರೋಗ್ಯ ಎರಡು ಉನ್ನತ ಸ್ಥಿತಿಯಲ್ಲಿರೋದಕ್ಕೆ ಸ್ವಸ್ತಿ ಅಂತ ಹೇಳೋದು. ಅಂಥ ಮತಿ ಯಾರಿಗಿದೆಯೋ ಅಂಥವರಲ್ಲಿ ಆ ದೇವಿ ನೆಲೆಸಿರ್ತಾಳೆ. ಆ ದೇವಿಯ ಆರಾಧಕರು ಅಥವಾ ಭಕ್ತರಲ್ಲಿ ಈ ಗುಣ ಇರುತ್ತೆ. ಕಾಂತಿ ತೇಜಸ್ಸು. ಯಾರು ಆ ದೇವಿಯ ಭಕ್ತರೋ ಅವರಲ್ಲಿ ವಿಶೇಷವಾಗಿರ್ತಕ್ಕಂಥ ಕಾಂತಿ ಹೊರಹೊಮ್ತಾ ಇರುತ್ತೆ. ದಿವ್ಯವಾಗಿರ್ತಕ್ಕಂಥ ತೇಜಸ್ಸು ಅವರಿಂದ ಉತ್ಪನ್ನವಾಗ್ತಾ ಇರುತ್ತೆ. ಅಷ್ಟೇ ಅಲ್ಲ, ಅವರು ಇತರರಿಗೂ ಕೂಡ ಬೆಳಕನ್ನು ಕೊಡುವಂಥ ಸಾಮರ್ಥ್ಯ ಹೊಂದಿರ್ತಾರೆ. ನಂದಿನಿ. ನಂದಿನಿ, ಆನಂದಿನಿ. ನಂದ ಅಂದರೆ ಆನಂದ, ಸಂತೋಷ. ಅದಕ್ಕೆ ಇನ್ನೊಂದು ಪರ್ಯಾಯ ಪದ ಇಲ್ಲ. ಹೈಯೆಸ್ಟ್ ಲೆವೆಲ್ ಆಫ್ ಹ್ಯಾಪಿನೆಸ್. ನಂದಿನಿ ಆನಂದವನ್ನು ಕೊಡ್ತಕ್ಕಂಥವಳು. ವಿಘ್ನನಾಶಿನಿ. ಈ ನಾಮಗಳನ್ನೆಲ್ಲ ನಾವು ನಿತ್ಯ ಹೇಳ್ಕೊಳ್ತಾ ಇದ್ದರೆ ಸದಾ ಆನಂದದಿಂದ ಇರಬಹುದು,
ವಿಘ್ನನಾಶಿನಿ, ಯಾವ ವಿಘ್ನಗಳು ಬರೋದಿಲ್ಲ. ಯಾರು ಲಲಿತಾ ಸಹಸ್ರನಾಮ ನಿತ್ಯ ಪಾರಾಯಣ ಮಾಡ್ತಾರೋ ಅವರ ಕೆಲಸಗಳಲ್ಲಿ ಯಾವ ವಿಘ್ನಗಳು ಬರೋದಿಲ್ಲ. ತೇಜೋವತಿ, ಅತ್ಯಂತ ತೇಜಸ್ಸುಳ್ಳವಳು. ಜ್ಯೋತಿಷಾಮಪಿ ತಜ್ಜ್ಯೋತಿ ನ ತತ್ರ ಸೂರ್ಯೋ ಭಾತಿ ನ ಚಂದ್ರತಾರಕಂ ನೇಮ ವಿದ್ಯುತೋ ಭಾಂತಿ ಕುತೋಯಮಗ್ನಿ ತಮೇವ ಭಾಂತಮನುಭಾತಿ ಸರ್ವಂ ತಸ್ಯ ಭಾಸಾ ಸರ್ವಮಿದಂ ವಿಭಾತಿ. ಎಲ್ಲ ಜ್ಯೋತಿಗಳಿಗೂ ಇವಳು ಜ್ಯೋತಿ ಸ್ವರೂಪಳಾಗಿರೋದ್ರಿಂದ ಅವಳು ತೇಜೋವತಿ. ತ್ರಿನಯನ, ಇದನ್ನು ಮೊದಲಿನಿಂದಲೂ ಹೇಳ್ಕೊಂಡು ಬಂದಿದೆ, ಇದುವರೆಗೂ ಸುಮಾರು ನಾಮಗಳಲ್ಲಿ ಹೇಳಿದೆ. ತ್ರಿನಯನ, 3 ಕಣ್ಣುಳ್ಳವಳು. 2 ಕಣ್ಣನ್ನು ನಮಗೆ ವ್ಯವಹಾರಕ್ಕಾಗಿ, ಮತ್ತೊಂದು ಕಣ್ಣು ಆಧ್ಯಾತ್ಮಿಕತೆಯ ಸಿದ್ಧಿಗಾಗಿ ಕೊಟ್ಟಿದ್ದಾಳೆ. ನಾವು ಕೂಡ ಆ ದೇವಿಗೆ 3 ಕಣ್ಣನ್ನು ಕೊಟ್ಟು ಶಿವನ ಪತ್ನಿ ಅಂತ ಹೇಳಿ, ಶಿವನಿಗೆ 3 ಕಣ್ಣಿರೋದ್ರಿಂದ, ಶಿವಶಕ್ತಿ ಇಬ್ಬರು ಒಂದೇ ಆಗಿರೋದ್ರಿಂದ ಅವಳನ್ನು ತ್ರಿನಯನ ಅಂತ ಕರಿತಾ ಇದ್ದೀವಿ. ಲೋಲಾಕ್ಷಿ, ಲೋಲಾ ಅಂತಂದರೆ ಅತ್ಯಂತ ಆನಂದದಿಂದ ಇರತಕ್ಕಂಥವಳು. ಮಕ್ಕಳಲ್ಲಿ ಅತ್ಯಂತ ಒಂದು ಆನಂದ ಮತ್ತು ಮುಗ್ಧತೆ ಇರುತ್ತೆ. ಅದರಿಂದಲೇ ಅವರ ಕಣ್ಣು ಅಷ್ಟು ಸುಂದರವಾಗಿ ಕಾಣುತ್ತೆ. ಎಲ್ಲ ಮಕ್ಕಳ ಕಣ್ಣು ಅತ್ಯಂತ ಸುಂದರವಾಗಿ ಕಾಣುತ್ತೆ. ಯಾಕೆಂದರೆ ಮುಗ್ಧತೆ ಇರೋದ್ರಿಂದ. ಅಂಥ ಆನಂದದ ಕಣ್ಣುಳ್ಳವಳು. ಕಾಮರೂಪಿಣಿ, ಕಾಮ ಅಂದರೆ ಮತ್ತೆ ಆನಂದ ಅಂತಲೇ ಅರ್ಥ. ಯಾಕೆಂದರೆ ಈ ನಾವೆಲ್ಲ ಕಾಮನೆ ಪಡೆಯೋದೇನಕ್ಕೆ? ಆನಂದವನ್ನು ಪಡೆಯೋದಕ್ಕೆ. ಎಲ್ಲ ಕಾಮನೆಗಳ ಹಿನ್ನೆಲೆಯಲ್ಲಿ ಆನಂದ ಇರುತ್ತೆ. ಆನಂದದ ಗುರಿ ಇಟ್ಕೊಂಡೇ ನಾವು ಕಾಮನೆ ಮಾಡೋದು. ಆನಂದ ಸಿಕ್ಕಿದ್ರೆ ಇನ್ಯಾವ ಕಾಮನೆಯೂ ಇರೋದೇ ಇಲ್ಲ. ಅವಳು ಕಾಮರೂಪಿಣಿ. ಯಾಕೆ ಅಂದರೆ ಅವಳು ಕೇವಲ ಆನಂದ ಸ್ವರೂಪಿ ಆಗಿರ್ತಕ್ಕಂಥವಳು. ಯಾರು ಆ ದೇವಿಯನ್ನು ಆರಾಧನೆ ಮಾಡ್ತಾರೋ ಅವ್ರಿಗೆ ಯಥೇಚ್ಛವಾಗಿರ್ತಕ್ಕಂಥ ಆನಂದ ಸಿಗುತ್ತೆ. ಹಾಗಾಗಿ ಅವಳು ಕಾಮರೂಪಿಣಿ. ಮಾಲಿನಿ ಅಂದರೆ ಈ ಜಗತ್ತನ್ನೇ ಒಂದು ಹೂಮಾಲೆಯಂತೆ ಅವಳು ಧರಿಸಿದಾಳೆ. ಹಾಗಾಗಿ ಅವಳು ಮಾಲಿನಿ. ಇನ್ನೊಂದರ್ಥ ಎಲ್ಲ ರೀತಿಯ ಮಲವನ್ನು ಹೋಗಲಾಡಿಸ್ತಕ್ಕಂಥವಳು, ಸದಾ ಶುದ್ಧ ಸ್ವರೂಪಳು ಅಂತ ಹೇಳೋದಕ್ಕೆ ಮಾಲಿನಿ. ಹಂಸಿನಿ, ಅಹಂ ಸಹ ಹಂಸಃ ಅಹಂ ಸಾ ಹಂಸಿನಿ. ಭೇದ ಭಾವವೇ ಇಲ್ಲದವಳು. ನಾನು, ನೀನು, ಅವರು ಎಲ್ಲರೂ ಒಂದೇ. ಅಹಂ ಸಹ ಸೋಹಂ ಅನ್ನೋ ಭಾವನೆ ಉಳ್ಳವಳು. ಯಾರಿಗೆ ಸೋಹಂ ಅಥವಾ ಅಹಂ ಸಹ ಅಂತ ಭಾವನೆ ಇದೆಯೋ ಅವರನ್ನು ಹಂಸ, ಪರಮಹಂಸರು ಅಂತ ಕರೀತಾರೆ. ಯಾರು ಹೆಣ್ಣು ಮಕ್ಕಳು ಈ ಭಾವನೆಯನ್ನು ಹೊಂದಿದಾರೋ ಅವರನ್ನು ಪರಮಹಂಸಿನಿಯರು ಅಂತ ಕರೀತಾ ಇದ್ದಾರೆ. ಆ ದೇವಿಯೇ ಪರಮಹಂಸಿನಿ ಸ್ವರೂಪ. ಮಾತಾ, ನಮ್ಮೆಲ್ಲರಿಗೂ ತಾಯಿ ಒಬ್ಬಳೆ. ಯಾರು ಅಂದರೆ ಆ ದೇವಿ. ಯಾಕೆ ಅಂದರೆ ಈ ಜನ್ಮದಲ್ಲಿ ನಮಗೆ ಒಬ್ಬಳು ತಾಯಿ ಇದ್ದಾಳೆ. ಹಿಂದಿನ ಜನ್ಮದಲ್ಲೂ ಇದ್ಲಲ್ಲ, ಅದರ ಹಿಂದಿನ ಜನ್ಮದಲ್ಲೂ ಇದ್ಲು, ಅದರ ಹಿಂದಿನ ಜನ್ಮದಲ್ಲೂ ಇದ್ಲು. ಇದುವರೆಗೂ 1,00,000 ಕೋಟಿ ಜನ್ಮ ಆಗಿವೆ. ಅಷ್ಟು ಜನ್ಮಗಳಲ್ಲೂ ತಾಯಿ ಇದ್ಲಲ್ಲ. ಯಾರು? ಆ ತಾಯಿಯಲ್ಲಿ ಇರ್ತಕ್ಕಂಥ ಚೈತನ್ಯವೇ ದೇವಿ. ಅದಕ್ಕೆ ಮಾತಾ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ. ನಮಸ್ತಸ್ಯೈ 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 ನಮೋ ನಮಃ. ಬರೀ ನಮ್ಮ ಶರೀರ ಹೊಂದಿರತಕ್ಕಂಥ ತಾಯಿ ಮಾತ್ರ ತಾಯಿ ಅಲ್ಲ, ಎಲ್ಲ ಜೀವಿಗಳಲ್ಲಿರ್ತಕ್ಕಂಥ ಚೈತನ್ಯವೇ ತಾಯಿ. ಮಲಯಾಚಲವಾಸಿನಿ, ಮಲಯ ಪರ್ವತದಲ್ಲಿ ಅವಳು ವಾಸವಾಗಿದ್ದಾಳೆ. ಯಾಕೆ ಅಂದರೆ ಆ ಮಲಯ ಪರ್ವತದಲ್ಲಿ ಸಾಧಾರಣ ಮರಗಳೂ ಕೂಡ ಗಂಧದ ಮರದ ಸಂಪರ್ಕದಿಂದ ಸಾಧಾರಣ ಮರಗಳು ಕೂಡ ಗಂಧದ ಮರಗಳಾಗ್ಬಿಡುತ್ತವಂತೆ. ಹಾಗೆ ಆ ದೇವಿಯ ಆರಾಧಕರು ಯಾರಾದರೂ ಒಬ್ಬರಿದ್ದರೆ ಅವರ ಒಂದು ಸಂಘದಿಂದ ಎಲ್ಲರೂ ಕೂಡ ಪರಿವರ್ತನೆಯಾಗಿ ಅವರು ಕೂಡ ಆ ದೇವಿಯ ಭಕ್ತರಾಗ್ತಾರೆ. ಅವಳಿಗೆ ಮಲೆಯ ಪರ್ವತ ತುಂಬ ಇಷ್ಟ. ಯಾಕೆ ಅಂದರೆ ಎಲ್ಲ ಮರಗಳು ಗಂಧದ ಮರಗಳೇ. ಏನರ್ಥ ಮಾಡ್ಕೋಬಹುದು ಅಂದರೆ ಎಲ್ಲಿ ಸತ್ಸಂಗ, ಎಲ್ಲ ಭಕ್ತರು ಸೇರಿ ಆ ದೇವಿಯನ್ನು ಆರಾಧನೆ ಮಾಡ್ತಾರೋ ಅಲ್ಲಿ ಅವಳು
ನೆಲೆಸಿರ್ತಾಳೆ. ಎಲ್ಲ ಮರಗಳು ಗಂಧದ ಮರಗಳಾದರೆ ಹೇಗೆ ನೆಲೆಸಿರ್ತಾಳೋ ಹಾಗೆ ಎಲ್ಲರ ಹೃದಯ ಆ ದೇವಿಯನ್ನು ಕುರಿತಾಗಿಯೇ ಪರಿತಪಿಸ್ತಾ ಇದ್ದರೆ, ದೇವಿಯನ್ನು ಕುರಿತಾಗಿಯೇ ಧ್ಯಾನ ಮಾಡ್ತಾ ಇದ್ದರೆ, ಅಂಥ ಸ್ಥಳದಲ್ಲಿ ಆ ದೇವಿ ನೆಲೆಸಿರೋದು ಖಂಡಿತ ಅನುಭವಕ್ಕೆ ಬರುತ್ತೆ.